ಪ್ರತಿ ಗೋಡೆ ಕಂಬಗಳಲ್ಲೂ ಮೈದಳೆದ ದೇವರ ಕೆತ್ತನೆಗಳು 32 ಮೆಟ್ಟಿಲುಗಳನ್ನು ಹತ್ತಿ ಮಂದಿರಕ್ಕೆ ಪ್ರವೇಶ. ಮಂದಿರದ ಆವರಣದಲ್ಲಿವೆ 5 ಮಂಟಪಗಳು. ಬಾಲರಾಮನ ದರ್ಶನಕ್ಕೆ 5 ಬಂಗಾರದ ಬಾಗಿಲುಗಳು. ಇದೆಲ್ಲವನ್ನ ನೋಡೋಣ ರಾಮಜಪ ನ್ಯೂಸ್ ಟಾಪ್ 9 ನಲ್ಲಿ. ಅಯೋಧ್ಯೆಯಲ್ಲಿ ನಿರ್ಮಿಸಿರುವ ರಾಮ ಮಂದಿರ ಅಮೋಘವಾಗಿದೆ. ಸೂಕ್ಷ್ಮ ಸಂಕೀರ್ಣ ಕೆತ್ತನೆಯ ಮಂಟಪಗಳು ದೈವಿ ಶಕ್ತಿಯನ್ನ ಆಹ್ವಾನಿಸಿಕೊಂಡಂತಿವೆ. ಪ್ರತಿ ಗೋಡೆ ಕಂಬಗಳಲ್ಲೂ ದೇವಾನುದೇವತೆಗಳ ಕೆತ್ತನೆಗಳು ಮೈದಳೆದಿವೆ. ನಂದಿ ಮೇಲೆ ಆಸೀನವಾದ ಶಿವ, ಕೃಷ್ಣ, ಶೇಷಶಯನಾದ ವಿಷ್ಣು, ದೇವಾನುದೇವತೆಗಳ ಕೆತ್ತನೆಗಳು ಮೈದಳೆದಿವೆ. ಇದೆಲ್ಲ ಅಯೋಧ್ಯೆಯಲ್ಲಿ ಬಾಲರಾಮ ವಿರಾಜಮಾನವಾಗಿ ನಿಂತಿರುವ ರಾಮ ಮಂದಿರದ ಭವ್ಯ ದೃಶ್ಯಗಳು. ನಿಮ್ಮ TV9 ಇದರ ಪ್ರತ್ಯಕ್ಷ ದೃಶ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಿದೆ. ಎಷ್ಟು ಸುಂದರವಾಗಿ ಇದು ಕೆತ್ತನೆಗಳನ್ನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ರಾಜಸ್ಥಾನದ ವಿಶೇಷ ಶಿಲೆಗಳಿಂದ ಅದನ್ನ ಮಾಡಲಾಗಿದೆ. ರಾಮ ಮಂದಿರ ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪೂರ್ವ ದಿಕ್ಕಿನಲ್ಲಿ ಮುಖ್ಯ ಪ್ರವೇಶ ದ್ವಾರವಿದ್ದು 32 ಮೆಟ್ಟಿಲುಗಳನ್ನ ಹತ್ತಿ ಒಳ ಪ್ರವೇಶಿಸಬೇಕಿದೆ. ವೈಟ್ ಗ್ರಾನೈಟ್ಗಳ ಮೆಟ್ಟಿಲುಗಳ ಬಳಿ ಸ್ಥಾಪಿಸಿರುವ ಆನೆ, ಸಿಂಹದ ಕಲಾಕೃತಿಗಳು ಆಕರ್ಷಕವಾಗಿದೆ. ಪ್ರವೇಶ ದ್ವಾರದಲ್ಲೇ ಇರುವ ಆಂಜನೇಯ ಮೂರ್ತಿ ಭಕ್ತರನ್ನ ಕೈಬೀಸಿ ಕರೆಯುವಂತಿದೆ. ವೈಟ್ ಗ್ರಾನೈಟ್ ನಿಂದ ಮಾಡಲಾಗಿರುವಂತಹದ್ದು. ವೈಟ್ ಗ್ರಾನೈಟ್ ಫಿಕ್ಸ್ ಮಾಡಿ ಮೆಟ್ಟಿಲುಗಳನ್ನ ಮಾಡಲಾಗಿದೆ. ಆನೆಯ ಆಕೃತಿ ಆದ ನಂತರ, ಸಿಂಹದ ಆಕೃತಿ ಆದ ನಂತರ ಇಲ್ಲಿ ಆಂಜನೇಯನ ಆಕೃತಿಯನ್ನ ಕೂಡ ನೋಡಬಹುದು. ರಾಮ ಮಂದಿರದ ಆವರಣದಲ್ಲಿ ನೃತ್ಯ ಮಂಟಪ, ರಂಗಮಂಟಪ, ಸಭಾ ಮಂಟಪ, ಪ್ರಾರ್ಥನಾ ಮಂಟಪ, ಕೀರ್ತನ ಮಂಟಪ ಹೀಗೆ ಒಟ್ಟು 5 ಮಂಟಪಗಳಿವೆ. ಒಂದೊಂದು ಮಂಟಪದ ಮೇಲ್ಭಾಗದಲ್ಲಿನ ಕುಸುರಿ ಕೆತ್ತನೆಗಳು ಅತ್ಯಾಕರ್ಷಕವಾಗಿವೆ. ಇಲ್ಲಿ 5 ಮಂಟಪಗಳಿದೆ. ಎಷ್ಟು ಸುಂದರವಾದಂತಹ ಕೆತ್ತನೆಗಳನ್ನ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ರಾಜಸ್ಥಾನದಿಂದ ಬಂದಿರುವಂತಹ ವಿಶೇಷ ಶಿಲೆಗಳಿಂದ ಈ ಒಂದು ಮಂಟಪಗಳನ್ನ, ಈ ಒಂದು ಕಂಬಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಬಾಲರಾಮನ ದರ್ಶನ ಪಡೆಯಲು ಒಟ್ಟು 5 ಬಂಗಾರದ ಬಾಗಿಲುಗಳನ್ನ ದಾಟಿ ಹೋಗಬೇಕಾಗುತ್ತೆ. ಆದ್ರೆ 3 ಬಾಗಿಲುಗಳವರೆಗೆ ಮಾತ್ರ ಭಕ್ತರಿಗೆ ಪ್ರವೇಶವಿರುತ್ತದೆ. ಒಂದೊಂದು ಬಂಗಾರದ ಬಾಗಿಲುಗಳು ಪಳಪಳ ಹೊಳೆಯುತ್ತಾ ಚಿತ್ತಾಕರ್ಷಕವಾಗಿವೆ. ಸುಮಾರು 5 ಬಂಗಾರದ ಬಾಗಿಲಿದೆ. ಮುಂಭಾಗದಲ್ಲಿ 2 ಆದ್ರೆ ಇನ್ನು ಈ ಗರ್ಭಗೃಹ ಏನಿದೆ ಅದರ ಮುಂಭಾಗದಲ್ಲಿ 2 ಬಂಗಾರದ ಬಾಗಿಲನ್ನ ಈಗ ಮಾಡಲಾಗಿದೆ. ನೆಲಮಹಡಿಯಲ್ಲಿ ರಾಮಲಲ್ಲ ವಿರಾಜಮಾನವಾಗಿದ್ದು ಪ್ರತಿಯೊಂದು ಕಂಬ ಪ್ರಕಾರಗಳನ್ನ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿದೆ. ನೆಲಮಹಡಿಯಲ್ಲಿ 160 ಸ್ತಂಭಗಳಿವೆ. ಮೊದಲ ಮಹಡಿಯಲ್ಲಿ 132 ಮತ್ತು ಎರಡನೇ ಮಹಡಿಯಲ್ಲಿ 74 ಸ್ತಂಭಗಳಿವೆ. ಇವೆಲ್ಲವನ್ನು ಸ್ಯಾಂಡ್ ಸ್ಟೋನ್ ನಿಂದ ಮಾಡಲಾಗಿದ್ದು ಹೊರಭಾಗದಿಂದ ಕೆತ್ತನೆ ಮಾಡಲಾಗಿದೆ. ಅಲಂಕೃತ ಗರ್ಭಗುಡಿಯು ರಾಜಸ್ಥಾನದಿಂದ ತೆಗೆದ ಶ್ವೇತ ವರ್ಣದ ಮಕ್ರಾನ ಮಾರ್ಬಲ್ ನಿಂದ ರಚನೆಯಾಗಿದೆ. ಗರ್ಭಗುಡಿಗೂ ಮುಂಚೆ ಸಿಗುವಂತಹ ಒಂದು ಪ್ರಾಂಗಣ ಅತ್ಯಂತ ವಿಹಂಗಮವಾದಂತಹ ನೋಟ ಇರುವಂತಹದ್ದು. ಅತ್ಯಂತ ಕುಸುರಿ ಕೆಲಸವನ್ನು ಕೂಡ, ನಾಜೂಕಾದಂತಹ ಕುಸುರಿ ಕೆಲಸವನ್ನು ಕೂಡ ನೋಡಬಹುದು. ರಾಮ ಮಂದಿರವನ್ನ ಭೂಕಂಪಕ್ಕೂ ಜಗ್ಗದಿರುವಂತೆ ನಿರ್ಮಿಸಲಾಗಿದೆ. 7500 ವರ್ಷ ಸುರಕ್ಷತೆ ಕಾಪಾಡುವಂತೆ ಗಮನ ಹರಿಸಲಾಗಿದೆ. 1000 ವರ್ಷಗಳ ಜೀವಿತಾವಧಿಯನ್ನ ಈ ರಚನೆ ಹೊಂದಿರುತ್ತದೆ. ಕಳೆದ 15 ಪೀಳಿಗೆಗಳಿಂದ ಉತ್ತರ ಭಾರತದ ದೇವಸ್ಥಾನಗಳ ವಿನ್ಯಾಸಗಳನ್ನ ಮಾಡುವ ಬೃಹತ್ ಪರಂಪರೆ ಹೊಂದಿರುವ ಕುಟುಂಬಕ್ಕೆ ಸೇರಿರುವ ಚಂದ್ರಕಾಂತ್ ಸೋಮಪುರ ಅವರು ನಾಗರ ಶೈಲಿಯ ಅನುಗುಣವಾಗಿ ಮಂದಿರದ ವಾಸ್ತುಶಿಲ್ಪ ವಿನ್ಯಾಸ ಮಾಡಿದ್ದಾರೆ. ಈ ಕುಟುಂಬ 100ಕ್ಕೂ ಹೆಚ್ಚು ದೇವಾಲಯಗಳ ವಿನ್ಯಾಸ ಮಾಡಿದೆ. ರಾಮ ಮಂದಿರ ನಿರ್ಮಾಣ ಕಾರ್ಯವನ್ನ ಒಟ್ಟು 3 ಹಂತದಲ್ಲಿ ವಿಂಗಡಿಸಲಾಗಿದೆ. ಮೊದಲ ಹಂತದ ಕಾಮಗಾರಿ ಮುಗಿದ ತಕ್ಷಣ ಎರಡನೇ ಹಂತದ ಕಾಮಗಾರಿ ಆರಂಭವಾಗುತ್ತದೆ. ಎರಡನೇ ಮಹಡಿಯ ಕಾಮಗಾರಿ ಮುಗಿದ ಬಳಿಕ 3ನೇ ಮಹಡಿಯ ಕಾಮಗಾರಿ ಆರಂಭವಾಗಲಿದೆ. 3ನೇ ಮಹಡಿಯಲ್ಲಿ 74 ಸ್ತಂಭಗಳನ್ನ ನಿರ್ಮಿಸಲಾಗುತ್ತದೆ. ಆದರೆ 3ನೇ ಮಹಡಿಗೆ ಭಕ್ತರಿಗೆ ಪ್ರವೇಶ ಇರೋದಿಲ್ಲ ಎನ್ನಲಾಗಿದೆ.